ಓಂ ಶಾಂತಿ. ಮುರಳಿಯ ದಿನಾಂಕ 16/4/2022. मीठे बच्चे, 21 जन्मों की राजाई लेनी है तो ज्ञान धन का दान करो, धारणा कर फिर दूसरों को भी कराओ. ಮಧುರ ಮಕ್ಕಳೇ, 21 ಜನ್ಮದ ರಾಜ್ಯ ಭಾಗ್ಯ ಪಡಿಬೇಕಾದರೆ ಜ್ಞಾನಧನವನ್ನು ದಾನ ಮಾಡಿರಿ. ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಧಾರಣೆ ಮಾಡಿಸಿರಿ. ಪ್ರಶ್ನೆ: चलते चलते ग्रहचारी बैठने का मुख्य कारण क्या है? ನಡಿತಾ ನಡಿತಾ ಗ್ರಹಚಾರ ಹಿಡಿಯೋದಕ್ಕೆ ಮುಖ್ಯ ಕಾರಣ ಏನಾಗಿದೆ? उत्तर: श्रीमत पर पूरा नहीं चलते, इसलिए ग्रहचारी बैठ जाती है. अगर निश्चय बुद्धि हो, एक की मत पर सदा चलते रहे तो ग्रहचारी बैठ नहीं सकती. सदा कल्याण होता रहे. देरी से आने वाले भी बहुत आगे जा सकते हैं. सेकंड की बाजी है. बाबा का बने तो हकदार बने. सुख घनेरे का वर्षा मिल जाएगा, परंतु श्रीमत पर सदा चलते रहे. ಉತ್ತರ: ಶ್ರೀಮತದಂತೆ ಯಾರೂ ನಡೆಯೋದಿಲ್ಲ, ಅವರ ಮೇಲೆ ಗ್ರಹಚಾರ ಬರ್ತದೆ. ನಿಶ್ಚಯ ಬುದ್ಧಿಯಾಗಿ ಒಬ್ಬನ ಮತದಂತೆ ನಡೀತಾ ಇದ್ದರೆ ಗ್ರಹಚಾರ ಬರೋದಿಲ್ಲ. ಅಂತಹ ಆತ್ಮರ ಸದಾ ಕಲ್ಯಾಣನೇ ಆಗ್ತಿರ್ತದೆ. ದೇರಿ ಸೆ ಆನೆ ವಾಲೆ ಭಿ ಬಹುತ್ ಆಗೆ ಜಾ ಸಕ್ತೆ. ಬಾಬಾ ಹೇಳ್ತಾರೆ, ಈ ಜ್ಞಾನಕ್ಕೆ ತಡವಾಗಿ ಬಂದವರು ಸಹ ಸಾಕಷ್ಟು ಮುಂದೆ ಹೋಗಬಹುದು. ಕ್ಷಣದ ಆಟ ಆಗಿದೆ. ತಂದೆಯ ಮಗು ಆದ ಕೂಡಲೇ ಹಕ್ಕುದಾರ ಆಗಿಬಿಡ್ತಾರೆ. ಅಪಾರ ಸುಖದ ಆಸ್ತಿ ಅವರಿಗೂ ಸಿಕ್ಕಿಬಿಡ್ತದೆ. ಆದರೆ ಹೊಸಬರೇ ಇರಲಿ ಹಳಬರೇ ಇರಲಿ ಶ್ರೀಮತದಂತೆ ನಡೆಯಬೇಕು. ಗೀತ್: ತೂ ಪ್ಯಾರ ಕಾ ಸಾಗರ ಹೇ. ಹೇ ತಂದೆ, ನೀನು ಪ್ರೇಮದ ಸಾಗರ ಆಗಿದ್ದೀಯ. ಓಂ ಶಾಂತಿ. ओम शांति का अर्थ तो बच्चों को बार बार समझाया गया है. ओम माना अहम आत्मा मम शरीर. ಓಂ ಶಾಂತಿಯ ಅರ್ಥ ಮಕ್ಕಳಿಗೆ ಬಾಬಾ ಅನೇಕ ಸಲ ತಿಳಿಸಿದ್ದಾರೆ. ಓಂ ಅಂದ್ರೇ ನಾನು ಆತ್ಮ, ಇದು ನನ್ನ ಶರೀರ. ಬಾಪ್ ಕಹೆಂಗೆ ಓಂ ಸೋ ಪರಮಾತ್ಮ. ತಂದೆ ಹೇಳುವಾಗ ಅರ್ಥ ಆಗ್ತದೆ, ನಾನು ಪರಮಾತ್ಮ ಅಂತ. ಉನ್ಕಾ ಶರೀರ್ ನಹಿ, ಕ್ಯೋಂಕಿ ವಹ ತೋ ಸಬ್ಕಾ ಬಾಪ್ ಹೈ. ಆ ತಂದೆಗೆ ದೇಹನೇ ಇಲ್ಲ, ಏಕೆಂದರೆ ಅವನು ಸರ್ವರ ತಂದೆ ಆಗಿದ್ದಾನೆ. ऐसे नहीं कहेंगे कि हम सो परमात्मा. ये तो ठीक है, अहम आत्मा परमात्मा की संतान है. बाकी अहम आत्मा सो परमात्मा कहना एकदम रॉन्ग हो जाता है. ನಾನು ಆತ್ಮ ಪರಮಾತ್ಮನ ಮಗು ಅಂತ ಹೇಳುವುದು ಸರಿ ಇದೆ. ಆದರೆ ನಾನು ಆತ್ಮ ಸೋ ಪರಮಾತ್ಮ ಅಂತ ಹೇಳುವುದು ತಪ್ಪಾಗಿದೆ. तुम बच्चे बाप को
जानते हो, यह समझते हो कि यह पुरानी दुनिया है। नई दुनिया सत्य युग को कहा जाता है, परंतु सत्ययुग कब होता है यह बेचारे नहीं जानते। समझते हैं कलयुग तो अभी 40,000 वर्ष है। तुम बच्चे जानते हो, हम श्रीमत पर नई दुनिया स्थापन कर रहे। बाप कहते, मैं तुम्हारे द्वारा नई दुनिया ಸ್ಥಾಪನ ಕರಾ ರಹಾ ಹೂँ. ಬಾಬಾ ಹೇಳ್ತಾರೆ, ನಿಮಗೆ ಮಾತ್ರ ತಿಳಿದಿದೆ ಹಳೆ ಜಗತ್ತು ಹೋಗ್ತಾ ಇದೆ, ಹೊಸ ಜಗತ್ತು ಬರ್ತಾ ಇದೆ. ಜನ ಹೇಳ್ತಿದ್ದಾರೆ ಕಲಿಯುಗ ಇನ್ನೂ 40,000 ವರ್ಷ ಇರ್ತದೆ ಅಂತ. ಆದರೆ ನಿಮಗೆ ತಿಳಿದಿದೆ ಈಗ ಈ ಪ್ರಪಂಚ ಶೀಘ್ರದಲ್ಲೇ ವಿನಾಶ ಆಗಲಿದೆ. मैं तुम्हारे द्वारा नई दुनिया स्थापन करा रहा, तुम्हारे द्वारा विनाश नहीं करवाता. वही तुम शिव शक्तियाँ प्रजापिता ब्रह्मा की मुखवंशावली ಅಹಿಂಸಕ ಶಕ್ತಿ ಸೇನಾ. ಬಾಬಾ ಹೇಳ್ತಾರೆ, ನಿಮ್ಮ ಮೂಲಕ ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೀನಿ, ಆದರೆ ಹಳೆ ಪ್ರಪಂಚದ ವಿನಾಶ ಮಾಡೋದಿಲ್ಲ. ನೀವೇ ಶಿವಶಕ್ತಿಯರು, ಪ್ರಜಾಪಿತಾ ಬ್ರಹ್ಮನ ಮುಖವಂಶಾವಳಿಗಳು, ಅಹಿಂಸಕ ಶಕ್ತಿ ಸೇನಾ ಆಗಿದ್ದೀರಿ. तुम ही हो जो बाप से वर्षा पाने के अधिकारी. तुम ब्राह्मणों को ही श्रीमत मिलती, तुम काम विकार को जीतते हो. तभी यहाँ जो आते हैं उनसे पूछा जाता है कि अगर काम विकार पर जीत पाई हो तो बाप से मिलना. मातेले और सौतेले होते हैं ना, मातेले कब विकार में नहीं जा सकते. अभी हमको बाप मिला है जो ज्ञान का सागर है. कृष्ण को ज्ञान का सागर नहीं कहेंगे. ಯಾರು ತಂದೆಯ ಮಿಲನಕ್ಕಾಗಿ ಬರ್ತಾರೆ ಅವರಿಗೆ ಕೇಳಲಾಗ್ತದೆ, ನೀವು ವಿಕಾರ ಬಿಟ್ಟಿದ್ದೀರಾ. ವಿಕಾರ ಬಿಟ್ಟವರು ಮಾತ್ರ ತಂದೆ ಜೊತೆಗೆ ಮಿಲನ ಮಾಡಬಹುದು. ಅವರಿಗೆ ಸ್ವಂತ ಮಕ್ಕಳು ಅಂತ ಹೇಳಲಾಗ್ತದೆ. ವಿಕಾರ ಬಿಡದೇ ಇರೋರು ಮಲಮಕ್ಕಳು. ಈಗ ಪರಮಾತ್ಮ ನಮಗೆ ಸಿಕ್ಕಿದ್ದಾರೆ, ಅವನೇ ಜ್ಞಾನ ಸಾಗರ. ಅವನ ಶ್ರೀಮತವನ್ನು, ಪವಿತ್ರತೆಯ ಶ್ರೀಮತವನ್ನು ನಾವು ಪಾಲನೆ ಮಾಡಬೇಕು. ನಿರಾಕಾರ ಪರಮಾತ್ಮನಿಗೆ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ ವಿನಃ ಕೃಷ್ಣನಿಗೆ ಜ್ಞಾನ ಸಾಗರ ಅಂತ ಹೇಳೋದಿಲ್ಲ. शिव बाबा की महिमा और देवताओं की महिमा एकदम अलग है. देवताओं की महिमा है संपूर्ण निर्विकारी. शिव बाबा को कहा जाता मनुष्य सृष्टि का बीज रूप, सच्चित आनंद स्वरूप, ज्ञान का सागर. ಪರಮಾತ್ಮ ಶಿವನ ಮಹಿಮೆನೇ ಬೇರೆ ಇದೆ, ದೇವತೆಗಳ ಮಹಿಮೆನೇ ಬೇರೆ ಇದೆ. ಶಿವನಿಗೆ ಮನುಷ್ಯ ಸೃಷ್ಟಿಯ ಬೀಜ ರೂಪ, ಸಚ್ಚಿದಾನಂದ ಸ್ವರೂಪ, ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. यह शरीर पहले जड़ होता है, फिर उनमें जब आत्मा प्रवेश करती है तब चैतन्य बनता है. ಈ ದೇಹ ಮೊದಲು ಜಡ ಆಗಿರ್ತದೆ, ಅದರಲ್ಲಿ ಆತ್ಮ ಪ್ರವೇಶ ಮಾಡಿದಾಗ ಅದು ಚೈತನ್ಯ ಆಗ್ತದೆ. यह मनुष्य सृष्टि रूपी झाड़ की उत्पत्ति कैसे होती, यह सिर्फ बाप बीज रूप ही जानते. वह तुमको ज्ञान दे रहे. बाबा कहते, तुमको थोड़ा भी ज्ञान देता हूँ तो तुम पुरानी दुनिया से नई दुनिया में चले जाते. ಬಾಬಾ ಹೇಳ್ತಾರೆ, ನಿಮಗೆ ನಾನು ಸ್ವಲ್ಪ ಜ್ಞಾನ ಹೇಳಿದ ಕೂಡಲೇ ಅಲ್ಪ ಸ್ವಲ್ಪ ಜ್ಞಾನ ತಿಳಿದವರೂ ಸಹ ಸ್ವರ್ಗದಲ್ಲಿ ಬಂದುಬಿಡ್ತಾರೆ.
उनको ही शिवालय कहा जाता है। शिव बाबा द्वारा स्थापन किया हुआ स्वर्ग, जिसमें चैतन्य देवताएं ನಿವಾಸ करते हैं। ಆ ಹೊಸ ಪ್ರಪಂಚಕ್ಕೆ ಶಿವಾಲಯ ಅಂತ ಹೇಳಲಾಗ್ತದೆ. ಶಿವ ತಂದೆಯಿಂದ ಸ್ಥಾಪನೆಯಾಗಿರುವಂತಹ ಸ್ವರ್ಗ. ಅಲ್ಲಿ ಚೈತನ್ಯ ದೇವತೆಗಳು ವಾಸ ಮಾಡ್ತಾರೆ. ಭಕ್ತಿ ಮಾರ್ಗ में उन्हों को मंदिर में बिठा दिया है। तुम हो सच्चे सच्चे रूहानी ಬ್ರಾಹ್ಮಣ. ಸತ್ಯತ್ರೇತಾಯುಗದಲ್ಲಿ ಯಾವ ಚೈತನ್ಯ ದೇವತೆಗಳು ವಾಸ ಮಾಡ್ತಿದ್ರೋ ಅವರನ್ನು ಭಕ್ತಿ ಮಾರ್ಗದಲ್ಲಿ ಭಕ್ತರು ಮಂದಿರಗಳಲ್ಲಿ ಜಡಮೂರ್ತಿಗಳನ್ನು ಮಾಡಿ ಕೂಡಿಸಿದ್ದಾರೆ. ಈಗ ಸಂಗಮ ಯುಗದಲ್ಲಿ ನೀವು ಸತ್ಯ ಸತ್ಯ ಬ್ರಾಹ್ಮಣ ಆಗಿದ್ದೀರಿ. तुमको शिव बाबा ने ब्रह्मा द्वारा अपना बनाया है। वह जिस्मानी ब्राह्मण भल कहते कि हम मुख वंशावली है, परंतु कह देते हैं ब्राह्मण देवी देवता नमः, क्योंकि समझते हैं कि हम पूजारी ब्राह्मण है, आप पूज्य हो. ಲೌಕಿಕದ ಬ್ರಾಹ್ಮಣರು ತಮಗೆ ಮುಖವಂಶಾವಳಿ ಬ್ರಾಹ್ಮಣರು ಅಂತ ಹೇಳ್ಕೋತಾರೆ. ಆದರೆ ಮತ್ತೆ ಪೂಜೆ ಮಾಡುವಾಗ ದೇವತೆಗಳಿಗೆ ಬ್ರಾಹ್ಮಣ ದೇವತಾಯ ನಮಃ ಅಂತ ಹೇಳ್ತಾರೆ. ಅಂದರೆ ಅರ್ಥ ಆಗ್ತದೆ, ತಮಗೆ ಅವರು ಪೂಜಾರಿಗಳು ಅಂತ ತಿಳ್ಕೊತಾರೆ, ದೇವತೆಗಳು ಪೂಜ್ಯ ಬ್ರಾಹ್ಮಣರು ಅಂತ ತಿಳ್ಕೊತಾರೆ. ವಿಕಾರಿ ಮನುಷ್ಯಕೋ ब्राह्मण नहीं कहें, ब्राह्मण नमः करते हैं पवित्र को. तुम अभी ब्राह्मण हो, वह समय आएगा फिर तुम ही कहेंगे ब्राह्मण देवताय नमः, क्योंकि अभी तुम पूज्य ही जाकर पूजारी बनते. ನೀವೆಲ್ಲ ಬ್ರಾಹ್ಮಣರು ಸಂಪೂರ್ಣ ಸ್ಥಿತಿಗೆ ತಲುಪಿದಾಗ ಜನ ಎಲ್ಲ ನಿಮಗೆ ದೇವತಾ ರೂಪದಲ್ಲಿ ನೋಡ್ತಾರೆ. ನೀವು ಫರಿಷ್ಠಾ ಸ್ಥಿತಿಗೆ ತಲುಪಿದಾಗ ಹೇಳ್ತಾರೆ ಬ್ರಾಹ್ಮಣ ದೇವತಾಯನ ಮಹಾ ಅಂಥೇಳಿ. ಈಗ ನಿಮಗೆ ತಿಳಿದಿದೆ, ಸಂಗಮ ಯುಗದ ಕೊನೆಗೇನೆ ನಾವು ಪೂಜ್ಯರಾಗಿ ಬಿಡ್ತೀವಿ. ಪೂಜಾರಿಯಿಂದ ಪೂಜ್ಯರಾಗ್ತೀವಿ. ನಂತರ ದ್ವಾಪರ ಯುಗದಿಂದ ಮತ್ತೆ ಪೂಜಾರಿಗಳು ಆಗಿಬಿಡ್ತೀವಿ. यह बड़ी गुह्य रमणीक बातें जो श्रीमत पर चलने वाले हैं वह इस रीति धारण कर और करा सकते हैं. जैसे बैरिस्टर सर्जन जितना पढ़ते हैं उतनी दवाइयाँ या पॉइंट्स बुद्धि में रहती. नाम तो वकील होगा, परंतु कोई लखपति और कोई की कुछ भी आमदनी नहीं होगी. ಬಾಬಾ ಹೇಳ್ತಾರೆ, ಬ್ಯಾರಿಸ್ಟರ್ ಸರ್ಜನ್ ಅವರೆಲ್ಲರೂ ಓದುವಾಗಲೇ ಅವರಿಗೆ ಔಷಧಿಗಳ ಹೆಸರುಗಳು ನೆನಪಿರ್ತವೆ. ಎಷ್ಟೆಷ್ಟು ಅವರು ಓದಿದ್ದನ್ನು ನೆನಪಿಟ್ಕೋತಾರೋ ಅಷ್ಟೇ ಅವರು ಪ್ರಖ್ಯಾತಿಯಾಗ್ತಾರೆ. ವಕೀಲರು ಕೆಲವರು ಲಕ್ಷಾಧೀಶರಾಗ್ತಾರೆ. ಯಾರಿಗೆ ಪಾಯಿಂಟ್ಸ್ಗಳು ನೆನಪಿರೋದಿಲ್ಲ ಅವರಿಗೆ ಏನೂ ಸಂಪಾದನೆ ಆಗೋದಿಲ್ಲ. यहाँ भी नंबरवार दान करते हैं तो उनको एवज़ा मिलता है. तब कहा जाता धन दिए धन ना खूटे. वहाँ दान करते तो अल्पकाल के लिए दूसरे जन्म में मिलता है. साहूकार के घर में जाते यहाँ 21 जन्म के लिए राजाई के अधिकारी बन जाते. ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಎಷ್ಟು ದಾನ ಮಾಡ್ತೀರಿ ಅಷ್ಟೇ ನಿಮಗೆ ಅದರ ಪ್ರತಿಫಲ ಸಿಗ್ತದೆ. ಲೌಕಿಕದಲ್ಲೂ ಸಹ ಯಾರು ದಾನ ಪುಣ್ಯ ಮಾಡ್ತಾರೆ ಅದರ ಫಲ ಅವರಿಗೆ 2ನೇ ಜನ್ಮದಲ್ಲಿ ಪ್ರಾಪ್ತಿಯಾಗ್ತದೆ. ಅವರು ಹೋಗಿ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿ ಬರ್ತಾರೆ. ಇಲ್ಲಿ ದಾನ ಮಾಡಿದವರಿಗೆ 21 ಜನ್ಮದ
ರಾಜ್ಯ ಅಧಿಕಾರ ಸಿಗ್ತದೆ. ಅಲ್ಲಿ ಒಂದು ಜನ್ಮದಲ್ಲಿ ದಾನ ಮಾಡಿದರೆ ಮತ್ತೊಂದು ಜನ್ಮದಲ್ಲಿ ಹಣವಂತರಾಗಿ ಹುಟ್ಟುತ್ತಾರೆ. ಇಲ್ಲಿ ಒಂದು ಜನ್ಮದಲ್ಲಿ ಕೊಟ್ಟರೆ 21 ಜನ್ಮಗಳವರೆಗೆ अधिकारी तुमको सब पॉइंट्स भी नोट करनी, तुमको कागज़ पर देख भाषण नहीं करना है, परंतु बुद्धि में रख भाषण करना है. जैसे शिव बाबा ज्ञान का सागर पतित पावन है, ऐसे तुम बच्चों को भी बनना है. ಬಾಬಾ ಹೇಳುವ ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೋಬೇಕು, ಅದನ್ನು ಓದಬೇಕು. ಒಂದೊಂದು ವಿಷಯದ ಬಗ್ಗೆ ಭಾಷಣ ತಯಾರು ಮಾಡಬೇಕು. ಅದನ್ನು ಬುದ್ಧಿಯಲ್ಲಿ ನೆನಪಿಟ್ಕೊಂಡು ಜನರ ಮುಂದೆ ಹೋಗಿ ಮಾತಾಡಬೇಕು. ಜನರ ಮುಂದೆ ಭಾಷಣ ಮಾಡುವಾಗ ಕಾಗದ ನೋಡಿ ಓದಿ ಭಾಷಣ ಮಾಡಬಾರದು. जैसे शिव बाबा ज्ञान का सागर पतित पावन है, ऐसे तुम बच्चों को भी बनना है. ಹೇಗೆ ಶಿವ ಬಾಬಾ ಜ್ಞಾನದ ಸಾಗರ ಪತಿತ ಪಾವನ ಆಗಿದ್ದಾರೆ, ಹಾಗೆ ನೀವು ಮಕ್ಕಳು ಸಹ ಆಗಬೇಕು. एक बच्ची ने लिखा कि हमारा बाप टीचर था, आप भी हमारे बाप टीचर हो. वह है हद का, यह है ಬೇಹದ್ ಕಾ. ಒಬ್ಬರು ತಂದೆಗೆ ಬರೆದಿದ್ರಂತೆ, ನೀವು ಹೇಗೆ ನಮಗೆ ತಂದೆ ಮತ್ತು ಶಿಕ್ಷಕ ಆಗಿದ್ದೀರಿ, ಹಾಗೆ ನಮ್ಮ ಲೌಕಿಕ ತಂದೆಯೂ ಸಹ ತಂದೆಯ ಜೊತೆಗೆ ಅವರು ನಮಗೆ ಶಾಲೆಯಲ್ಲಿ ಓದಿಸುವಂಥ ಶಿಕ್ಷಕನೂ ಆಗಿದ್ದಾರೆ. ಆದರೆ ಅವರು ಹದ್ದಿನ ತಂದೆ ಮತ್ತು ಶಿಕ್ಷಕ, ಇವರು ಬೇಹದ್ದಿನ ತಂದೆ ಮತ್ತು ಶಿಕ್ಷಕ ಆಗಿದ್ದಾರೆ. ಬೇಹದ್ ಕಾ ಬಾಪ್ ಬೇಹದ್ ಕಿ ಬಾತೆ ಸುನಾತಾ ಹೈ, ಹದ್ ಕಾ ಬಾಪ್ हद की बातें सुनाते हैं. वह है हद का सुख देने वाला, हद की सेवा करने वाले सर्वोदया नाम रखते हैं, यह भी झूठ है. ಲೌಕಿಕದ ತಂದೆ ಲೌಕಿಕದ ಸುಖ ಕೊಡುವಂಥವ್ರು, ಬೇಹದ್ದಿನ ತಂದೆ ಬೇಹದ್ದಿನ ಸುಖ ಕೊಡೋರು. ಲೌಕಿಕದ ಸಮಾಜ ಸೇವೆ ಮಾಡುವಂಥವರು ಸರ್ವೋದಯ ಸಮಾಜ ಅಂತ ಹೆಸರಿಟ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ಆ ಹೆಸರು ಸರಿ ಇಲ್ಲ, ಸುಳ್ಳಾಗಿದೆ. ಯಾಕೆ ಅಂದರೆ ಅವರು ಸರ್ವರ ಮೇಲೆ ದಯೆ ತೋರಿಸ್ತಾ ಇಲ್ಲ. ಸರ್ವಮಾನ सारी दुनिया पर तो वह दया नहीं करते. बाप है जो दया कर पावन बनाते, तत्वों को भी पावन बनाते. एक ही दुनिया होती, वही फिर नई सो पुरानी बनती. ಬಾಬಾ ಸರ್ವರ ಮೇಲೆ ದಯೆ ತೋರಿಸಿ ಪಾವನ ಆಗ್ತಾರೆ. ತತ್ವಗಳನ್ನು ಸಹ ಬಾಬಾ ಸರ್ವರ ಮೇಲೆ ದಯೆ ತೋರಿಸಿ ಸರ್ವರನ್ನೂ ಪಾವನ ಮಾಡ್ತಾರೆ. ತತ್ವಗಳನ್ನು ಸಹ ಪಾವನ ಮಾಡ್ತಾರೆ. ಏಕ್ ಹಿ ದುನಿಯಾ ಹೋತಿ ಹೈ, ವಹಿ ಫಿರ್ ನಯಿ ಸೋ ಪುರಾನಿ ಬಂತಿ. भारत ही स्वर्ग था, भारत ही नर्क है. ऐसे नहीं बौद्धी खंड क्रिश्चन खंड कोई ಸ್ವರ್ಗ था. ಪ್ರಪಂಚ ಒಂದೇ ಇದೆ, ಅದು ಅರ್ಧ ಕಲ್ಪ ಹಳೆದಾಗಿರ್ತದೆ, ಅರ್ಧ ಕಲ್ಪ ಹೊಸದಾಗ್ತದೆ. ಬೌದ್ಧ ಧರ್ಮ ಬಂದ ನಂತರ ಬೌದ್ಧಿಗಳ ದೇಶಗಳು ಕ್ರಿಶ್ಚನ್ ದೇಶಗಳಲ್ಲಿ ಸ್ವರ್ಗ ಇರೋದಿಲ್ಲ. एक बाप ही सबको दुख से छुड़ाने वाला हेवनली गॉड फादर है. भारत में स्वर्ग स्थापन करते. भारत ही स्वर्ग था, भारत ही नर्क है. ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಸ್ವರ್ಗದ ಸ್ಥಾಪನೆ ಮಾಡುವಂತಹ ಸ್ವರ್ಗೀಯ ತಂದೆ
ಶಿವ ಬಾಬಾ ಆಗಿದ್ದಾರೆ. ಮಾರ್ಗದರ್ಶಕನು ಅವರೇ ಆಗಿದ್ದಾರೆ. ಆ ತಂದೆಗೆ ಎಲ್ಲರೂ ಸಹ ನೆನ್ಪು ಮಾಡ್ತಾರೆ. ಬಾಪ್ ಕಹತೆ ಬಚ್ಚೆ ಟೈಮ್ ಬಹುತ್ ಥೋಡಾ ಹೈ, ಅಭಿ ದೇಹ ಸಹಿತ सबसे बुद्धि योग हटाओ. हम अपने बाप के पास ही जाते फिर आकर राज्य करेंगे. मुख्य हीरो एंड हीरोइन का पार्ट तुम्हारा है. यथा माँ बाप तथा बच्चे सब पुरुषार्थी है. पुरुषार्थ कराने वाला एक परम पिता परमात्मा अति प्यारा है. ಬಾಬಾ ಹೇಳ್ತಾರೆ, ದೇಹ ಸಹಿತ ದೇಹದಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿರಿ. ನೀವೇ ಮಕ್ಕಳು ತಂದೆಯ ಜೊತೆಗೆ ಹೋಗಿ ಮುಂದೆ ಹೀರೋ ಹೀರೋಯಿನ್ ಪಾತ್ರ ಅಭಿನಯಿಸಲಿಕ್ಕೆ ಬರೋರಿದ್ದೀರಿ. ಮಮ್ಮ ಮತ್ತು ಬ್ರಹ್ಮ ತಂದೆಯ ಸಮಾನ ಪುರುಷಾರ್ಥ ಮಾಡಿ ಅವರ ಜೊತೆಗೆ ಬರುವಂಥವರಾಗ್ರಿ. ನಿಮ್ಮಿಂದ ಪುರುಷಾರ್ಥ ಮಾಡಿಸುವವನು ಪರಮಪಿತ ಪರಮಾತ್ಮ ಅತ್ಯಂತ ಪ್ರೀತಿಯ ತಂದೆ ಆಗಿದ್ದಾರೆ. ಭಕ್ತಿ ಮಾರ್ಗ ಮೇ ಭಿ ಉನ್ಕೋ ಯಾದ್ ಕರ್ತೆ ಪರಂತು ಜಾನ್ತೆ ನಹೀಂ. ऋषि मुनि आदि भी कहते थे रचता और रचना बेअंत है. तो आजकल के गुरु कैसे कहते कि हम परमात्मा है. ಭಕ್ತಿ ಮಾರ್ಗದ ಋಷಿ ಮುನಿಗಳು ಹೇಳಿದರು, ರಚಯಿತ ಮತ್ತು ರಚನೆಯ ಜ್ಞಾನ ನಮಗೆ ಗೊತ್ತಿಲ್ಲ ಅಂತ. ಹಾಗಾದರೆ ಈಗಿನ ಗುರುಗಳು ನಾವೇ ಪರಮಾತ್ಮ ಅಂತ ಯಾಕೆ ಹೇಳ್ತಿದ್ದಾರೆ, ಹೇಗೆ ಹೇಳ್ತಾರೆ? ದಿಲ್ವಾಡ ಮಂದಿರ್ ಮೇ आदिदेव का चित्र है. नीचे काला दिखाते, फिर अचल घर में सोने का रखा है. नीचे तपस्या कर रहे, ऊपर ಸ್ವರ್ಗ है. ದಿಲ್ವಾಡ ಮಂದಿರದಲ್ಲಿ ಪುರುಷಾರ್ಥಿಗಳನ್ನು ತೋರಿಸಿದ್ದಾರೆ. ತಪಸ್ ಮಾಡುವಂಥವರನ್ನು ಕಪ್ಪು ಶಿಲೆಯಲ್ಲಿ ಕೆತ್ತಿದ್ದಾರೆ. ಅವರೇ ಸಂಪೂರ್ಣ ಸ್ಥಿತಿಗೆ ತಲುಪಿದಾಗ ಚಿನ್ನದ ಸಮಾನ ಪವಿತ್ರ ಆಗ್ತಾರೆ. ಅದಕ್ಕಾಗಿ ಅದೇ ಮೌಂಟ್ ಅಬುದಲ್ಲಿ ಮುಂದೆ ಇರುವಂಥ ಅಚಲ್ ಘರದಲ್ಲಿ ಬಂಗಾರದ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಮೂರ್ತಿಗಳಿಗೆ ಬಂಗಾರದ ಬಣ್ಣ ಕೊಟ್ಟಿದ್ದಾರೆ. ಅಂದರೆ ಕಪ್ಪಾಗಿರುವಂಥ ಈ ತಪಸ್ವಿಗಳೇ ಭವಿಷ್ಯದಲ್ಲಿ ಬಂಗಾರದ ಸಮಾನವಾದಂತಹ ದೇವತೆಗಳು ಆಗ್ತಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗ್ತದೆ. ಯಹ ಹಮಾರ ಯಾದಗಾರ್ ಹೈ. ದಿಲ್ವಾಡ ಮಂದಿರ ಮತ್ತು ಅಚಲ್ಗಢ್ ಏನಿದೆ ಅದು ನಮ್ಮದೇ ಆಗಿರುವಂತಹ ಸ್ಮಾರಕ ಆಗಿದೆ. ಪತಿತೋಂ ಕೋ ಪಾವನ್ ಬನಾತೆ ತೋ ಸಂಗಮ್ ಹುವಾನ. ಭಕ್ತಿ ಮಾರ್ಗ ವಾಲೆ ಭಿ ಹೋಂಗೆ. बाबा इस शरीर द्वारा अपना जड़ मंदिर यादगार भी देखते, समझते हैं मैं देखता हूँ, यह हमारे यादगार बने हुए. तुम भी अपना यादगार देखो. पहले तुम नहीं जानते थे कि यह हमारा यादगार है. अभी जानते हो. तुम जो पूज्य देवता थे अब पुजारी बने. हम सो देवता, हम सो क्षत्रिय, हम सो का अर्थ भी तुम ही जानते हो. नई दुनिया सो पुरानी कैसे बनती है. नई बने तब पुरानी का विनाश हो. ब्रह्मा द्वारा स्थापना यहाँ होनी चाहिए. ಶಿವ ಬಾಬಾ ಇವರ ದೇಹದ ಮೂಲಕ ತಮ್ಮ ಜಡಮೂರ್ತಿಗಳನ್ನು ನೋಡ್ತಾರೆ. ಅನೇಕ ಶಿವ ಮಂದಿರಗಳನ್ನು ನೋಡ್ತಾರೆ. ಹಾಗೆ ನೀವು ಮಕ್ಕಳು ಸಹ ನಿಮ್ಮ ಜಡಮೂರ್ತಿಗಳನ್ನು ಸಂಗಮ ಯುಗದಲ್ಲಿ ನೋಡ್ತೀರಿ. ಒಂದು ಕಡೆ ನೀವೇ ದೇವತಾ ಆಗುವ ಪುರುಷಾರ್ಥ ಮಾಡ್ತಿದ್ದೀರಿ, ಮತ್ತೊಂದು ಕಡೆ ನಿಮ್ಮ ಜಡಮೂರ್ತಿಗಳನ್ನು
ನೋಡ್ತಾ ಇದ್ದೀರಿ. ಈಗ ಬಾಬಾ ಹೇಳ್ತಾರೆ, ಬ್ರಹ್ಮನ ಮೂಲಕ ನಾನು ಪ್ರಜೆಗಳನ್ನು ರಚನೆ ಮಾಡ್ತೀನಿ. ಸೂಕ್ಷ್ಮ ವತನ್ ಮೇ ತೋ ಬ್ರಹ್ಮ ಅಕೇಲಾ बैठा है, रचना रचकर पूरी की तो ಫರಿಷ್ಠಾ ಬನ್ ಗೈ. ಸೂಕ್ಷ್ಮ ವತನದಲ್ಲಿ ಸಂಪೂರ್ಣ ಬ್ರಹ್ಮ ಒಬ್ಬರೇ ಕುಳಿತಿದ್ದಾರೆ. ಅವರು ಪುರುಷಾರ್ಥ ಮಾಡಿ ಸಂಪೂರ್ಣ ಫರಿಷ್ಠಾ ಆಗಿಬಿಟ್ರು. ಆಗ ಈ ದೇಹವನ್ನು ಬಿಟ್ಟು ಹೋದರು. ತುಮ್ ಹೋ ಪ್ರಜಾಪಿತಾ ಬ್ರಹ್ಮ ಮುಖ ವಂಶಾವಲಿ ब्राह्मण कुलभूषण सर्वोदया लीडर वास्तव में तुम हो. श्रीमत से तुम अपने पर भी दया करते हो तो सर्व पर भी दया करते हो. ಪ್ರಜಾಪಿತಾ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ನೀವಾಗಿದ್ದೀರಿ. ನೀವೇ ಸರ್ವೋದಯ ಲೀಡರ್ ಆಗಿದ್ದೀರಿ. ಸರ್ವರ ಮೇಲೆ ದಯೆ ತೋರಿಸ್ತೀರಿ. ಶ್ರೀಮತದಿಂದ ತಮ್ಮ ಮೇಲೇನೂ ತಾವೇ ಕೃಪೆ ಮಾಡಿಕೊಳ್ತೀರಿ. ಸರ್ವರ ಮೇಲೇನೂ ಕೃಪೆ ತೋರಿಸ್ತೀರಿ. ಶ್ರೀ ಶ್ರೀ ಶಿವ ಬಾಬಾ ತುಮಕೋ ಶ್ರೀಮತ್ ದೇಕರ್ श्री बनाते. श्री श्री वास्तव में एक को ही कह सकते. ಶ್ರೇಷ್ಠರಿಗೂ ಶ್ರೇಷ್ಠ ಆಗಿರುವಂತಹ ಶ್ರೀ ಶ್ರೀ ಶಿವ ಬಾಬಾ ಶ್ರೀಮತ ಕೊಟ್ಟು ನಿಮಗೆ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಪತಿತ ಪಾವನ್ ಸರ್ವಕಾ ಸದ್ಗತಿ ದಾತಾ ಏಕ್ ಹಿ, ಬಾಕಿ ಯಹ है असत्य झूठी दुनिया. इसमें जो कुछ बताते हैं वह झूठ ही झूठ है. ಸರ್ವರ ಸದ್ಗತಿ ದಾತ ಸತ್ಯ ಜ್ಞಾನ ಕೊಡುವಂಥವನು ಒಬ್ಬನೇ ಇದ್ದಾನೆ. ಉಳಿದವರು ಅಸತ್ಯ ಪ್ರಪಂಚದ ಅಸತ್ಯವಂತರಿದ್ದಾರೆ. ಜಗತ್ತೇ ಸುಳ್ಳಾಗಿದೆ. ಎಲ್ಲಿ ನೋಡಿದರೂ ಸುಳ್ಳೇ ಸುಳ್ಳು ತುಂಬಿದೆ. रचता और रचना के बारे में ही झूठ बताते, बाबा सच बताते. इसको सत्यनारायण की कथा कहा जाता है. ರಚಯಿತ ಮತ್ತು ರಚನೆಯ ಬಗ್ಗೆನೂ ಜನ ಸುಳ್ಳೇ ಹೇಳ್ತಿದ್ದಾರೆ. ಸತ್ಯನಾರಾಯಣ ಕಥೆ ಅಂತಲೂ ಹೇಳ್ತಾರೆ. ಆದರೆ ಅದರಲ್ಲಿ ನಾರಾಯಣನ ಕಥೆನೇ ಇಲ್ಲ. ಈಗ ಬಾಬಾ ಕೊಡ್ತಿರುವಂಥ ಜ್ಞಾನನೇ ಸತ್ಯ ಸತ್ಯ ನಾರಾಯಣ ಆಗುವ ಕಥೆಯಾಗಿದೆ. ತುಮ ಜ್ಞಾನ ಸೇ ದೇಖೋ ಕ್ಯಾ ಸೇ ಕ್ಯಾ ಬನ್ ರಹೆ ಹೋ. ಶ್ರೀಮತ್ ಪರ್ ಜಿತನಾ ಚಲೇಂಗೆ ಉतना ऊंच पद पाएंगे. बेहद के बाप से बेहद का वर्षा लिया जाता है. इसलिए श्रीमद् भगवद गीता कहा जाता है. बाकी शास्त्र है उनकी रचना. गीता माई बाप है. गीता खंडन करने से वर्षा किसको भी नहीं मिलता. यह बातें तुम बच्चे जानते हो. ऐसे भी नहीं जो पुराने हैं वह होशियार होंगे. कई नए पुरानों से भी तीखे जाते हैं. देरी से आने वाले भी ऊंच पद ಪಾಲೆಂಗೆ. ಹಳಬರು ಮಾತ್ರ ಹುಷಾರಿರ್ತಾರೆ ಅಂತ ತಿಳ್ಕೊಬಾರ್ದು. ಹೊಸದಾಗಿ ಬರುವಂಥವರು ಸಹ ಹಳೆ ಮಕ್ಕಳಿಗಿಂತ ಮುಂದೆ ಹೋಗಬಹುದು. ಕೈ ನಯೇ ಪುರಾನೋ ಸೇ ಭಿ ತೀಖೆ ಜಾತೆ. ದೇರಿ ಸೇ ಆನೆ ವಾಲೆ ಭಿ ऊंच पद ಪಾಲೆಂಗೆ. ಹೊಸದಾಗಿ ಬಂದವರು ಸಹ ಹಳೆ ಮಕ್ಕಳಕ್ಕಿಂತ ಮುಂದೆ ಹೋಗ್ತಾರೆ. ತಡವಾಗಿ ಬರುವಂಥವರೂ ಸಹ ಹೆಚ್ಚಿನ ಪುರುಷಾರ್ಥ ಮಾಡಿ ಉನ್ನತ ಪದವಿಯನ್ನು ಪಡ್ಕೋಬಹುದು. ಸೆಕೆಂಡ್ ಕೀತೋ ಬಾಜಿ, 1 ಸೆಕೆಂಡಿನ ಆಟ ಆಗಿದೆ. ಬಾಬಾ ಕಾ ಬನ ಹಕ್ಕದಾರ್ ಬನ. ತಂದೆಯ ಮಗು ಆದ ಕೂಡಲೇ ತಂದೆಯ ಆಸ್ತಿಗೆ ಹಕ್ಕುದಾರ ಆಗಿಬಿಡ್ತಾರೆ.
अगर कोई ठहर नहीं सकते तो बाबा क्या करेंगे। निश्चय बुद्धि हो, श्रीमत पर चले तो बस जैसे उस कमाई में दशा बैठती है वैसे यहाँ भी दशा बैठती है, ग्रहचारी भी बैठ जाती, क्योंकि श्रीमत पर नहीं चलते। बाकी है बिल्कुल सहज बात। ಇಷ್ಟೆಲ್ಲ ಹೇಳಿದ್ರೂ ಕೆಲವರು ಜ್ಞಾನ ಮಾರ್ಗದಲ್ಲಿ ನಿಲ್ಲೋದಿಲ್ಲ. ಅದಕ್ಕೆ ಬಾಬಾ ಏನೂ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಅವರಿಗೆ ಗ್ರಹಚಾರ ಹಿಡಿತು ಅಂದರೆ ಅವರು ಶ್ರೀಮತದಂತೆ ನಡೆಯೋದಿಲ್ಲ. ವಾಸ್ತವಿಕವಾಗಿ ನಿಶ್ಚಯ ಬುದ್ಧಿ ಆಗುವುದು ಬಹಳ ಸಹಜ ಆಗಿದೆ. ಆದರೆ ಯಾರಲ್ಲಿ ರಾಹು ದಶೆ ಬಂದ್ಬಿಡ್ತದೆ ಅವರು ತಮ್ಮ ಈ ಆತ್ಮಿಕ ಸಂಪಾದನೆಯನ್ನು ಬಿಟ್ಟು ಹೋಗ್ತಾರೆ. ಹೇಗೆ ಲೌಕಿಕದಲ್ಲಿ ಗ್ರಹಚಾರ ಬಂದಾಗ, ದಶೆಗಳು ಬದಲಾದಾಗ ಮನುಷ್ಯನಿಗೆ ಲಾಸ್ ಆಗ್ತದೆ, ಕಷ್ಟ ಬರ್ತದೆ, ವಿಘ್ನಗಳು ಬರ್ತವೆ. ಹಾಗೆ ಇಲ್ಲಿಯೂ ಸಹ ಮಕ್ಕಳಿಗೆ ಗ್ರಹಚಾರ ಹಿಡಿತು, ಮಾಯೆ ಬಂದು ಇಲ್ಲಿಯೂ ಮಕ್ಕಳಿಗೆ ಗ್ರಹಚಾರ ಹಿಡಿತು ಅಂದರೆ ಮಕ್ಕಳು ಶ್ರೀಮತದಂತೆ ನಡೆಯೋದಿಲ್ಲ. बाबा मम्मा का बच्चा बना तो सुख घने रेखा वर्षा मिलता है. एक की मत पर चलने से ही कल्याण है. जिसको तुमने आधा कल्प याद किया वह तुमको मिला है तो उनको पकड़ लेना चाहिए. इसमें मूंझते क्यों हो. ತಂದೆ ತಾಯಿಯ ಮಗು ಆದ ಕೂಡಲೇ ನಿಮಗೆ ಅಪಾರ ಸುಖದ ಆಸ್ತಿ ಸಿಗ್ತದೆ. ಆದ್ದರಿಂದ ನೀವು ಶ್ರೀಮತದಂತೆ ನಡಿಬೇಕು, ಆಗ ನಿಮ್ಮ ಕಲ್ಯಾಣ ಆಗ್ತದೆ. ಈಗ ತಂದೆ ನಿಮಗೆ ಸಿಕ್ಕಿದಾರಂದರೆ ಅವರನ್ನು ನೀವು ಸರಿಯಾಗಿ ಹಿಡ್ಕೋಬೇಕು. ಅದರಲ್ಲಿ ಯಾಕೆ ಸಂಶಯ ಪಡ್ತೀರಿ. ಬಾಬಾ कहते फिर से ड्रामा अनुसार राज्य भाग्य देने आया हूँ. मेरी मत पर चलना होगा. बुद्धि से मुझे याद करो और कोई तकलीफ़ नहीं देता हूँ. स्वर्ग का वर्षा भी तुम पाते हो. कल स्वर्ग था, आज नरक है. अभी फिर स्वर्ग बनना है. कल यहाँ मालिक थे, आज बेगर बने हो. प्रिंस और बेगर बनने का यह खेल है. कितनी सहज बात है. देही अभिमानी नहीं बनते, इसमें ही मेहनत है. ಬಾಬಾ ಹೇಳ್ತಾರೆ, ಡ್ರಾಮಾನುಸಾರವಾಗಿ ನಾನು ಬಂದು ರಾಜ್ಯ ಭಾಗ್ಯ ಕೊಡ್ತಿದ್ದೀನಿ, ಅದನ್ನು ನೀವು ಪಡ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಮೊದಲು ನೀವು ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅಭಿಮಾನಿ ಆಗೋದ್ರಲ್ಲಿನೇ ಪರಿಶ್ರಮ ಇದೆ. सन्यासी लोग कहते तुम्हें क्रोध आता है तो तुम मुख में मुँह लरा डाल दो. यह दृष्टांत सब इस समय के. ಸನ್ಯಾಸಿಗಳು ಹೇಳ್ತಾರೆ, ನಿಮಗೆ ಕ್ರೋಧ ಬಂದರೆ ಬಾಯಲ್ಲಿ ನಾಣ್ಯ ಹಾಕ್ಕೊಳ್ಳಿ, ಆಗ ನಿಮಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಕ್ರೋಧ ಸಹಜ ಸ್ವಾಭಾವಿಕವಾಗಿ ಕಡಿಮೆ ಆಗಿಬಿಡ್ತದೆ. ಯ ದೃಷ್ಟಾಂತ್ ಸಬ್ ಇಸ್ ಸಮಯಕ್ಕೆ. ಈ ಎಲ್ಲ ದೃಷ್ಟಾಂತಗಳು ಈ ಸಮಯದ ದೃಷ್ಟಾಂತಗಳಾಗಿವೆ. ಭ್ರಮರಿ ಕಾ ಮಿಸಾಲ್ यहाँ के लिए विष्ठा के कीड़े को आप समान बनाती. ಕಮಾಲ್ ಹೇನಾ. ಭ್ರಮರಿಯ ಉದಾಹರಣೆಯೂ ಸಹ ಸಂಗಮ ಯುಗದ ಉದಾಹರಣೆ ಆಗಿದೆ. ಹೊಲಸಿನಲ್ಲಿ ಇರುವ ಹುಳಗಳನ್ನು ತಂದು ಭ್ರಮರಿ ಹುಳ ತನ್ನ ಸಮಾನ ಮಾಡ್ತದೆ. ಹಾಗೆ ನೀವು ಬ್ರಾಹ್ಮಣಿಯರು आप ब्राह्मणियाँ भी भूं भूं करती हो. कोई तो ब्राह्मणी या ब्राह्मण उड़ने लायक बन जाते, कोई शूद्र के शूद्र रह जाते.
ನೀವು ಅನೇಕರಿಗೆ ಜ್ಞಾನ ತಿಳಿಸಿ ಬ್ರಾಹ್ಮಣ ಬ್ರಾಹ್ಮಣಿಯರನ್ನಾಗಿ ಮಾಡ್ತೀರಿ. ಅದರಲ್ಲಿ ಕೆಲವರು ಹಾರುವ ಯೋಗ್ಯ ಆಗಿಬಿಡ್ತಾರೆ. ಕೆಲವರು ನೀವೆಷ್ಟೇ ಪಾಲನೆ ಕೊಟ್ಟರೂ ಶೂದ್ರರಿಗೆ ಶೂದ್ರರಾಗಿಯೇ ಉಳಿದ್ಬಿಡ್ತಾರೆ. सर्प का मिसाल भी यहाँ का ही है. तुम अपने को आत्मा समझो. यह पुरानी खाल उतार सतयुग में नई खाल लेनी. ಹಾವಿನ ಉದಾಹರಣೆಯೂ ಸಹ ನಿಮ್ಮದೇ ಆಗಿದೆ. ಸತ್ಯಯುಗದಲ್ಲಿ ನೀವು ಹಳೆ ದೇಹವನ್ನು ಹಗೂರವಾಗಿ ಬಿಟ್ಟು ಹೊಸ ದೇಹವನ್ನು ಪಡ್ಕೊಳ್ತೀರಿ. बाप है ज्ञान का सागर, गीता कितनी छोटी बनाई, श्लोकों को कंठ कर लेते, सब लोग उन पर फिदा हो जाते. गीता पढ़ते पढ़ते कलयुग का अंत्य आ गया है. सद्गति किसको भी नहीं मिलती. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಶ್ಲೋಕಗಳನ್ನು ಹೇಳ್ತಾ ಹೇಳ್ತಾ ಓದ್ತಾ ಓದ್ತಾ ಕಲಿಯುಗನೇ ಬಂದ್ಬಿಡ್ತು. ಸ್ವಲ್ಪ ಶ್ಲೋಕಗಳನ್ನು ಕಂಠ ಮಾಡಿಕೊಂಡ್ರೆ ಎಲ್ಲರೂ ಅವರ ಕಡೆಗೆ ಆಕರ್ಷಿತ ಆಗಿಬಿಡ್ತಾರೆ. ಆದರೆ ಶ್ಲೋಕ ಹೇಳೋದ್ರಿಂದ ಕೇಳೋದ್ರಿಂದ ಯಾರಿಗೂ ಸದ್ಗತಿ ಸಿಕ್ಕಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆದಿದ್ದೇ ಆದರೆ ಅದರಂತೆ ನಡೆದರೆ ಮಾತ್ರ गति सद्गतिय प्राप्तियात. अब बाप सच्ची गीता सुना रहे जिससे तुम स्वर्ग में चले जाते. ಈಗ ಪರಮಾತ್ಮ ಸತ್ಯ ಸತ್ಯ ಗೀತಾ ಜ್ಞಾನ ಕೊಡ್ತಾ ಇದ್ದಾನೆ. ಇದರಿಂದ ನೀವು ಮಧುರ ಆಗಿಬಿಡ್ತೀರಿ. धारणा करनी, विचार सागर मंथन करना है. दिन में धंधा करो, कमाई करो, सवेरे सवेरे रिफ्रेश होकर विचार सागर मंथन करो. बार बार अभ्यास करने से आदत पड़ जाए. ಹಗಲಿನಲ್ಲಿ ಶರೀರ ಪೋಷಣೆಗಾಗಿ ದುಡಿಮೆ ಮಾಡಿರಿ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯ ನೆನಪು ಮಾಡಿರಿ. ವಿಚಾರ ಸಾಗರ ಮಂಥನ ಮಾಡಿರಿ. ಅಭಿ ಜೋ ಕರೇಗಾ वह ऊंच पद पाएगा. निश्चय बुद्धि विजयंती, संशय बुद्धि विनश्यंती. बेहद का बाप मिला है, इसमें संशय क्यों लाऊं. शिव बाबा विश्व का मालिक बनाते, उसको क्यों भूलना चाहिए. इन ज्ञान रत्नों से बड़ा प्यार होना चाहिए. महादानी बाप तुमको विश्व का मालिक बनाते. यह ज्ञान एक एक रत्न लाखों रुपयों का है. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಎಷ್ಟು ಮಾಡ್ತೀರಿ ಅಷ್ಟೇ ಪಡ್ಕೋತೀರಿ. ಆದ್ದರಿಂದ ನಿಶ್ಚಯ ಬುದ್ಧಿ ವಿಜಯಂತಿ ಆಗಬೇಕು, ಸಂಶಯ ಬುದ್ಧಿ ವಿನಶ್ಯಂತಿ ಆಗಬಾರದು. ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರಂದರೆ ನಾವು ಯಾಕೆ ಆ ತಂದೆಯನ್ನು ಮರಿಬೇಕು. ಈ ಜ್ಞಾನ ರತ್ನಗಳನ್ನು ಬಹಳ ಪ್ರೀತಿಯಿಂದ ಕೇಳಬೇಕು, ಮಹಾದಾನಿಯಾಗಿ ಅದನ್ನು ಕೊಡಬೇಕು. ಈ ಜ್ಞಾನದ ಒಂದೊಂದು ಅಕ್ಷರನು ಒಂದೊಂದು ರತ್ನ ಆಗಿದೆ. ಒಂದೊಂದು ರತ್ನ ಲಕ್ಷ ಲಕ್ಷ ರೂಪಾಯಿದಷ್ಟು ಬೆಲೆ ಬಾಳುವಂಥದ್ದಾಗಿದೆ. अच्छा मीठे मीठे सिकी लदे बच्चों प्रति मात पिता बाप दादा का याद प्यार गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. श्रीमत पर चलकर अपने ऊपर आपे ही दया करनी है. सर्वोदया बन
ಪತಿತ ದುನಿಯಾ ಕೋ ಪಾವನ್ ಬನಾನಾ ಹೇ. ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೊಳ್ಬೇಕು, ದಯೆ ಮಾಡಬೇಕು. ಸರ್ವೋದಯ ಆಗಿ ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕು. ಎರಡನೇದು, ಅಮೃತ ವೇಳೆ ರೂಹಾನಿ ಧಂಧಾಕರ್ कमाई जमा करनी है. विचार सागर मंथन करना है. देही अभिमानी बनने की मेहनत जरूर करनी. ಅಮೃತ ವೇಳೆಯಲ್ಲಿ ಆತ್ಮಿಕ ವ್ಯಾಪಾರ ಮಾಡಿ ಸಾಕಷ್ಟು ಸಂಪಾದನೆ ಮಾಡ್ಕೋಬೇಕು. ಅದಕ್ಕಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು. ಆತ್ಮ ಅಭಿಮಾನಿ ಆಗುವ ಪರಿಶ್ರಮ ಅವಶ್ಯವಾಗಿ ಪಡಬೇಕು. वरदान, सर्वशक्तियों को ऑर्डर प्रमाण चलाने वाले शक्ति स्वरूप मास्टर रचयिता भव. ಸರ್ವಶಕ್ತಿಗಳನ್ನು ನಿಮ್ಮ ಆದೇಶದ ಪ್ರಕಾರ ನಡೆಸುವಂತಹ ಶಕ್ತಿ ಸ್ವರೂಪ मास्टर रचयिता आगिरी. जो बच्चे मास्टर सर्वशक्तिमान की अथॉरिटी से शक्तियों को ऑर्डर प्रमाण चलाते हैं तो हर शक्ति रचना के रूप में मास्टर रचयिता के सामने आती है. ऑर्डर किया और हाजिर हो जाती है. तो जो हजूर अर्थात बाप के हर कदम की श्रीमत पर हर समय जी हाजिर व हर आज्ञा में जी हाजिर करते हैं. जी हाजिर करने वालों के आगे हर शक्ति भी जी हाजिर व जी मास्टर हजूर करती है. ऐसे ऑर्डर प्रमाण शक्तियों को कार्य में लगाने वालों को ही मास्टर रचयिता कहेंगे. ಯಾವ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನಾಗಿ ಅಧಿಕಾರದಿಂದ ಶಕ್ತಿಗಳಿಗೆ ಆದೇಶ ಕೊಡ್ತಾರೆ, ಆಗ ಆ ಶಕ್ತಿಗಳು ಬಂದು ಈ ಮಾಸ್ಟರ್ ರಚಯಿತ ಮಕ್ಕಳ ಮುಂದೆ ಹಾಜಿರಾಗ್ತವೆ. ಆದೇಶ ಕೊಟ್ಟ ಕೂಡಲೇ ಹಾಜಿರಾಗ್ತವೆ. ಯಾರು ತಂದೆಯ ಶ್ರೀಮತದಂತೆ ಹೆಜ್ಜೆ ಹೆಜ್ಜೆಗೂ ನಡೀತಾರೋ ಅವರ ಮುಂದೆ ಮಾತ್ರ ಈ ಶಕ್ತಿಗಳು ಸೇವಕರಂತೆ ಹಾಜಿರಾಗ್ತವೆ. ಈ ರೀತಿಯಲ್ಲಿ ಆದೇಶ ಕೊಟ್ಟು ಸರ್ವಶಕ್ತಿಗಳನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯರೂಪದಲ್ಲಿ ತರುವಂತಹ ಮಾಸ್ಟರ್ ರಚಯಿತ ಆಗಿರಿ. ಸರ್ವಶಕ್ತಿಗಳನ್ನು ತಮ್ಮ ಆದೇಶದ ಪ್ರಕಾರ ನಡೆಸುವಂಥವರಿಗೆ ಮಾಸ್ಟರ್ ರಚಯಿತ ಅಂತ ಹೇಳಲಾಗ್ತದೆ. श्लोगन, सिंपल बन अनेक आत्माओं के लिए सैंपल बनना है. यह भी बहुत बड़ी ಸೇವಾ है. ಸಿಂಪಲ್ ಆಗಿ ಅನೇಕ ಆತ್ಮರ ಮುಂದೆ ನಾವು ಸ್ಯಾಂಪಲ್ ಆಗಬೇಕಾಗಿದೆ. ಇದು ಬಹಳ ದೊಡ್ಡ ಸೇವೆ ಆಗಿದೆ. ಸಿಂಪಲ್ಲಾಗಿ ಅನೇಕ ಆತ್ಮರ ಮುಂದೆ ಒಂದು ಉದಾಹರಣ ಮೂರ್ತಿ ಆಗುವುದು, ಸ್ಯಾಂಪಲ್ ಆಗೋದು, ಇದು ಬಹಳ ದೊಡ್ಡ ಸೇವೆ ಆಗಿದೆ. ಮಾತೇಶ್ವರಿ ಜಿ ಕೆ अनमोल महावाक्य, डायरेक्ट ईश्वरीय ज्ञान से सफलता. ಈಶ್ವರೀಯ ಜ್ಞಾನ ನೇರವಾಗಿ ಕೇಳೋದ್ರಿಂದ ನಮಗೆ ಪ್ರತಿಯೊಂದು ಕಾರ್ಯದಲ್ಲಿ ಸೇವೆಯಲ್ಲಿ ಸಫಲತೆಯ ಪ್ರಾಪ್ತಿಯಾಗ್ತದೆ. यह अविनाशी ज्ञान डायरेक्ट ज्ञान सागर परमात्मा द्वारा मिल रहा है. इस ज्ञान को हम ईश्वरीय ज्ञान कहते हैं क्योंकि इस ज्ञान से मनुष्य जन्म जन्मांतर के दुख बंधन से छूट जाते हैं.
कर्म बंधन में नहीं आते। इसलिए इस ज्ञान को अविनाशी ज्ञान कहा जाता है। यह ज्ञान सिर्फ एक अविनाशी परमात्मा द्वारा प्राप्त होता है, क्योंकि वो खुद अविनाशी है। ನೇರವಾಗಿ ಪರಮಾತ್ಮ ತಂದೆಯಿಂದ ಈ ಜ್ಞಾನ ಸಿಕ್ತಿರುವ ಕಾರಣ ಈ ಈಶ್ವರೀಯ ಜ್ಞಾನದಿಂದ ಮನುಷ್ಯನ ಜನ್ಮ ಜನ್ಮಾಂತರದ ಬಂಧನಗಳು, ದುಃಖದ ಬಂಧನಗಳು ಬಿಟ್ಟು ಹೋಗ್ತವೆ. ಬಂಧನದಿಂದ ಮನುಷ್ಯ ಬಿಡುಗಡೆ ಪಡ್ಕೊಳ್ತಾನೆ. ಕರ್ಮ ಬಂಧನಕ್ಕೆ ಮತ್ತೆ ಒಳಗಾಗೋದಿಲ್ಲ. ಆ ಕಾರಣದಿಂದ ಈ ಜ್ಞಾನಕ್ಕೆ ಅವಿನಾಶಿ ಜ್ಞಾನ ಅಂತ ಹೇಳಲಾಗ್ತದೆ. ಈ ಜ್ಞಾನ ಕೊಡುವವನು ಸಹ अविनाशी परमात्मा आगिದ್ದಾನೆ. बाकी सब मनुष्य आत्माएं जन्म मरण के चक्र में आने वाली, इसलिए उनसे मिला हुआ ज्ञान कर्म बंधन से छुटकारा देने वाला नहीं. ಉಳಿದ ಮನುಷ್ಯ ಆತ್ಮರು ಜನನ ಮರಣದ ಚಕ್ರದಲ್ಲಿ ಬರುವಂಥವು. ಅವರು ಸ್ವತಃ ಕರ್ಮ ಬಂಧನದಲ್ಲಿ ಇರ್ತಾರೆ. ಆ ಕಾರಣದಿಂದ ಮನುಷ್ಯರು ಹೇಳುವ ಜ್ಞಾನದಿಂದ ನಮಗೆ कर्म बंधनದಿಂದ मुक्ति सिगोदिಲ್ಲ. इस कारण उनके ज्ञान को मिथ्या ज्ञान अथवा विनाशी ज्ञान कहेंगे. लेकिन यह देवताएं सदा अमर है, क्योंकि इन्होंने अविनाशी परमात्मा द्वारा यह अविनाशी ज्ञान प्राप्त किया है. तो इससे सिद्ध है कि परमात्मा भी एक है, तो उसका ज्ञान भी एक है. इस ज्ञान में दो मुख्य बातें बुद्धि में रखनी. एक तो इसमें विकारी कलियुगी संग दोष से दूर होना है, और दूसरी बात कि मलेच्छ खान पान आदि की परहेज रखनी. इस परहेज रखने से ही जीवन सफल होता है. ಅವಿನಾಶಿ ತಂದೆಯಿಂದ ಸಿಕ್ಕಿದ ಜ್ಞಾನದಿಂದ ಅವಿನಾಶಿ ದೇವತಾ ಪದವಿಯ ಪ್ರಾಪ್ತಿಯಾಗ್ತದೆ. ದೇವತೆಗಳಿಗೆ ಅಮರರು ಅಂತ ಹೇಳಲಾಗ್ತದೆ. ಯಾಕೆ ಅಂದರೆ ಸದಾ ಅಮರ ಆಗಿರುವಂಥ ತಂದೆನೇ ಸಂಗಮ ಯುಗದಲ್ಲಿ ಜ್ಞಾನ ಕೊಟ್ಟು ಅವರನ್ನು ದೇವತಾ ಮಾಡಿರ್ತಾನೆ. ಈ ಜ್ಞಾನದಲ್ಲಿ ನಡೆಯುವಂಥವರು ಮುಖ್ಯವಾಗಿ ಎರಡು ವಿಷಯಗಳ ಮಾತುಗಳ ಧಾರಣೆ ಮಾಡಬೇಕು. ಒಂದು, ವಿಕಾರಿ ಕಲಿಯುಗದ ಸಂಘದೋಷದಿಂದ ದೂರ ಇರಬೇಕು. ಎರಡನೆಯದು, ಮಲಿನವಾದ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಊಟ ಪಾನೀಯ ಬಗ್ಗೆ ಪಥ್ಯ ಮಾಡಬೇಕು. इस परहेज रखने से जीवन सफल होती. ಈ ಥರದ ಪಥ್ಯ ಮಾಡುವುದರಿಂದ ಜೀವನ ಸಫಲ ಆಗ್ತದೆ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.